ಹಾಯ್ ನಮಸ್ತೆ ಎಲ್ಲರಿಗೂ ಡ್ರೀಮ್ ಗುರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕರೆಂಟ್ ಅಫೇರ್ಸ್ನ ನೋಡೋಣ. ಇದರಲ್ಲಿ ಏನಿದೆ ಅಂದರೆ ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ನ ನೋಡೋಣ. ಆದಷ್ಟು ಲಿಂಕ್ನ ಶೇರ್ ಮಾಡಿ. ನಾವು ಮಾಡುವ ಕ್ಲಾಸು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಆಪರೇಷನ್ ಚಕ್ರ ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಆಪ್ಷನ್ ಎ CBI, ಆಪ್ಷನ್ ಬಿ ಭಾರತೀಯ ಸೇನೆ, ಆಪ್ಷನ್ ಸಿ ಇಸ್ರೋ, ಆಪ್ಷನ್ ಡಿ DRDO. ಉತ್ತರ ಆಪ್ಷನ್ ಎ CBI. ಯಾವ ರಾಜ್ಯವು ಅಂತರ್ಜಾತಿ ಅಂತರ್ಧರ್ಮೀಯ ವಿವಾಹ ಕುಟುಂಬ ಸಮನ್ವಯ ಸಮಿತಿಯನ್ನು ಸ್ಥಾಪಿಸಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಆಂಧ್ರಪ್ರದೇಶ್. ಆಪ್ಷನ್ ಬಿ ಮಹಾರಾಷ್ಟ್ರ. ಅನ್ವರ್ ಉಲ್ ಹಕ್ ಕಾಕರ್ ಅವರನ್ನು ಯಾವ ದೇಶದ ಹೊಸ ಹಂಗಾಮಿ ಪ್ರಧಾನಮಂತ್ರಿಯಾಗಿ ಹೆಸರಿಸಲಾಗಿದೆ? ಆಪ್ಷನ್ ಎ ಪಾಕಿಸ್ತಾನ, ಆಪ್ಷನ್ ಬಿ ಅಫ್ಘಾನಿಸ್ತಾನ, ಆಪ್ಷನ್ ಸಿ ಇರಾನ್, ಆಪ್ಷನ್ ಡಿ ಇಸ್ರೇಲ್. ಉತ್ತರ ಆಪ್ಷನ್ ಎ ಪಾಕಿಸ್ತಾನ್. ಸುದ್ದಿಯಲ್ಲಿ ಕಂಡುಬಂದ ಬನ್ನಿ ಗ್ರಾಸ್ ಲ್ಯಾಂಡ್ಸ್ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಕೇರಳ. ಉತ್ತರ ಆಪ್ಷನ್ ಬಿ ಗುಜರಾತ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಯಾವ ಜಲಸಂಧಿಯನ್ನು ಅರೇಬಿಕ್ ಭಾಷೆಯಲ್ಲಿ ಗೇಟ್ ಆಫ್ ಟಿಯರ್ಸ್ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಬಾಬ್ ಅಲ್ ಮಂಡೇಬ್, ಆಪ್ಷನ್ ಬಿ ಸ್ಟ್ರೈಟ್ ಆಫ್ ಹಾರ್ಮುಜ್, ಆಪ್ಷನ್ ಸಿ ಬಾಸ್ ಜಲಸಂಧಿ, ಆಪ್ಷನ್ ಡಿ ಜಹೂರ್ ಜಲಸಂಧಿ. ಆಪ್ಷನ್ ಎ ಬಾಬ್ ಅಲ್ ಮಂಡೇಬ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಗೀತಾಂಜಲಿ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿದೆ? ಆಪ್ಷನ್ ಎ ಶಿಕ್ಷಣ ಸಚಿವಾಲಯ, ಆಪ್ಷನ್ ಬಿ ರಕ್ಷಣಾ ಸಚಿವಾಲಯ, ಆಪ್ಷನ್ ಸಿ ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವಾಲಯ, ಆಪ್ಷನ್ ಡಿ MSME ಸಚಿವಾಲಯ. ಉತ್ತರ ಆಪ್ಷನ್ ಎ ಶಿಕ್ಷಣ ಸಚಿವಾಲಯ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಸಿಲಿಕ ಸಂಬಂಧ ಎಂದರೇನು? ಆಪ್ಷನ್ ಎ ಹೃದಯ ರಕ್ತನಾಳ ರೋಗ, ಆಪ್ಷನ್ ಬಿ ಉಸಿರಾಟದ ರೋಗ, ಆಪ್ಷನ್ ಸಿ ನರಮಂಡಲದ ಅಸ್ವಸ್ಥತೆ, ಆಪ್ಷನ್ ಡಿ ಜೀರ್ಣಾಂಗ ವ್ಯವಸ್ಥೆಯ ರೋಗ, ಆಪ್ಷನ್ ಬಿ ಉಸಿರಾಟದ ರೋಗ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಅಜೆಂಡಾ 2063 ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಸಂಯುಕ್ತ ರಾಷ್ಟ್ರಗಳು, ಆಪ್ಷನ್ ಬಿ ಯುರೋಪಿಯನ್ ಯೂನಿಯನ್, ಆಪ್ಷನ್ ಸಿ ಆಫ್ರಿಕನ್ ಯೂನಿಯನ್, ಆಪ್ಷನ್ ಡಿ ವಿಶ್ವ ಬ್ಯಾಂಕ್. ಉತ್ತರ ಆಪ್ಷನ್ ಸಿ ಆಫ್ರಿಕನ್ ಯೂನಿಯನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಸದರ್ನ್ ಬರ್ಡ್ ವಿಂಗ್ ಚಿಟ್ಟೆ ಯಾವ ರಾಜ್ಯದ ರಾಜ್ಯ ಚಿಟ್ಟೆಯಾಗಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ತೆಲಂಗಾಣ. ಉತ್ತರ ಆಪ್ಷನ್ ಎ ಕರ್ನಾಟಕ.